ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಆ್ಯಂಡ್ ಆಸ್ಟ್ರಾಲಜಿ. ಹೊಸ ವರ್ಷ 2026 ಎಲ್ಲ ರಾಶಿಗೂ ವಿಡಿಯೋ ಮಾಡಿದ್ವಿ, ಆದರೆ ಸ್ವಲ್ಪ ರಾಶಿಗೆ ಮಾಡೋಕ್ಕಾಗಲಿಲ್ಲ. ಅದು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ವಿ. ಇವಾಗ ನಾವು ಯಾವ ರಾಶಿ ಬಗ್ಗೆ ಮಾತಾಡ್ಬೋದು ಅಂದರೆ ಮಕರ ರಾಶಿ. ಯಾರು ಈ ರಾಶಿಯಲ್ಲಿ ಹುಟ್ಟಿದಾರೋ ಅವ್ರ ಗುಣ ಗೊತ್ತಿರ್ತವೆ. ಏನಪ್ಪ ಅಂದರೆ ಯಾವ ವಿಷಯದೂ ನ್ಯಾಯ ಧರ್ಮ ಇದೆ ಅವ್ರದ್ದು ಮೇನ್ ಫೋಕಸ್ ಪಾಯಿಂಟ್. ಎಂಥ ತಡೆ ತಾಪತ್ರೆ ತೊಂದರೆ ಬಂದ್ರೂ ಈ ಧರ್ಮದಾರಿ ಬಿಟ್ಟು ದಾರಿ ತಪ್ಪಲ್ಲ. ಪರವಾಗಿಲ್ಲ, ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಮಾಡ್ತೀವಿ ಅಂತ ಮೇನ್ ಫೋಕಸ್ ಆಗಿ ಈ ಧರ್ಮದಾರಿಲಿ ಹೋಗೋದು ಯಾವರಪ್ಪ ಅಂದರೆ ಈ ಮಕರ ರಾಶಿನವರೇ. ಇಂಥ ಗುಣ ಇರೋ ಮಕರ ರಾಶಿನವ್ರಿಗೆ ಈ ವರ್ಷದಲ್ಲಿ ಫಲ ಯಾವ ಥರ ಇರ್ಬೋದು ಅಂದರೆ, ಈ ವರ್ಷದಲ್ಲಿ ಆಗ್ತಾ ಇರೋದು ಗುರುಗ್ರಹ ಸಂಚಾರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಮೇ ತಿಂಗಳು ಆದಮೇಲೆ ಜೂನ್ 1ನೇ ತಾರೀಕಿಂದ ಸಂಚಾರ ಶುರು ಆಗ್ತವೆ. ಅದೇ ಬಿಟ್ಟರೆ ಶನಿ ಮಹಾತ್ಮ ಈ ವರ್ಷದಲ್ಲಿ ಯಾವ ಸಂಚಾರ ಇಲ್ಲ, ಅದೇ ರಾಶಿಯಲ್ಲಿ ಇರ್ತಾರೆ. ರಾಹುಕೇತುಗಳು ಈ ವರ್ಷ ಕೊನೆಯಲ್ಲಿ ಸಂಚಾರ ಆಗ್ಬೋದು. ಈ ವರ್ಷದಲ್ಲಿ ಅದು ಬೇಕಾ ಅಷ್ಟೊಂದು ಎಫೆಕ್ಟ್ಗಳು ನಾವು ಕನ್ಸಿಡರ್ ಮಾಡೋದಿಲ್ಲ. ಈ ಗುರುಗ್ರಹ ಒಂದೇ ಮೇಜರ್ ಚೇಂಜಸ್ ಕೊಡೋದು. ಹೀಗೆ ಇರೋದು 6ನೇ ಸ್ಥಾನ ಆದರೆ ಮಿಥುನ ರಾಶಿಯಲ್ಲಿದ್ದಾರೆ. ಸೊ ಎಂಥ ಫಲ ಕೊಡ್ಬೋದು ಅಂದರೆ, ಇಷ್ಟು ದಿವಸ ತಡೆ ತಾಪತ್ರೆ ಫೇಸ್ ಮಾಡಿದಿರೋ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ನೋಡಿದ್ರೆ ಒಂಥರ ಡಲ್ ಫೇಸ್ ಇರೋರಲ್ಲ ಇವಾಗ ಮಕರ ರಾಶಿನವ್ರಿಗೆ ತುಂಬ ಚೆನ್ನಾಗಿರ್ತಾರೆ. ಇಷ್ಟು ದಿವಸ ನೀವು ಯಾವುದೋ ಒಂದು ಕೆಲಸ ಮಾಡಿ ಟಯರ್ಡ್ ಆಗಿ ಬಿಟ್ಟಿರ್ತೀರ, ಅಂಥ ಕೆಲಸ ಇವಾಗ ಕಂಟಿನ್ಯೂ ಮಾಡಿ ವಿನ್ ಮಾಡ್ಕೋಬೋದು. ಹಳೆ ಸಾಲ ಯಾವುದೋ ಇದ್ದರೆ ವಸೂಲಿ ಮಾಡೋದು ಟೈಮ್ ಈ ಮಕರ ರಾಶಿನ ಮಾಡ್ಕೋಬೋದು. ಫ್ಯಾಮಿಲಿ ವಿಷಯದಲ್ಲಿ ಒಂಥರ ಹ್ಯಾಪಿ ಲೈಫ್ ಮುಂದುವರಿಸ್ಬೋದು. ಗಂಡ ಹೆಂಡತಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಆರ್ಗ್ಯುಮೆಂಟ್ ಮಾಡಿಕೊಂಡು ಆಮೇಲೆ ಯಾವುದೋ ಒಂದು ಶುಭ ವಿಷಯ ಯಾವುದೋ ಒಂದು ವಿಷಯ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನೀವು ಈ ಟೈಮ್ ಇದ್ದರೆ ಅವರು ಅಗೇನ್ಸ್ಟ್ ಇರ್ತಾರೆ ಅಂತ ಡ್ರಾಪ್ ಮಾಡಿರೋ ವಿಷಯ ಏನಪ್ಪ ಅಂದರೆ, ಇವಾಗ ಇಬ್ಬರು ಒಂದು ದಾರಿಗೆ ಬಂದ್ಬಿಟ್ಟು ಆ ಶುಭ ಕಾರ್ಯ ತುಂಬ ಚೆನ್ನಾಗಿ ಮಾಡೋ ಟೈಮ್ ಇರ್ತವೆ. ಸ್ವಂತ ಊರಲ್ಲಿ ನಿಮಗೂ ಮರ್ಯಾದೆ ರೆಸ್ಪೆಕ್ಟಬಲ್ ಪೊಸಿಷನ್ ಸಿಗ್ತವೆ. ಮಕ್ಕಳು ತುಂಬ ದಿವಸ ಏನೋ ಒಂದು ಕೇಳಿರ್ತಾರೆ, ಸೈಕಲ್ ಆಗಲಿ ಒಂದು ಯಾವುದೋ ಒಂದು ವಿಷಯ ತಂದು ಕೊಟ್ಬಿಟ್ಟು ಅವರು ಸಂತೋಷ ಮಾಡೋ ಟೈಮ್ ತುಂಬ ಚೆನ್ನಾಗಿರ್ತವೆ. ತುಂಬ ಜನಕ್ಕೆ ಮಕರ ರಾಶಿನವ್ರಿಗೆ ಯಾಕೆ ಮಗು ಆಗಿಲ್ವೋ ಈ ಟೈಮಲ್ಲಿ ಮಗು ಆಗೋ ಚಾನ್ಸಸ್ ಈ ಗುರು ಸಂಚಾರ ಆದಮೇಲೆ, ಯಾವಾಗ ಜೂನ್ ತಿಂಗಳಾದಮೇಲೆ ಪಾಸಿಟಿವ್ ಆಗಿ ಟ್ರೀಟ್ಮೆಂಟ್ ಮಾಡಿಕೊಂಡ್ರು ಈ ಮಗು ಆಗೋ ಟೈಮ್ ತುಂಬ ಚೆನ್ನಾಗಿರ್ತವೆ. ಸಂತಾನ ಭಾಗ್ಯ ಪರ್ಫೆಕ್ಟ್ ಆಗ್ತದೆ. ಈ ಮಕರ ರಾಶಿ ಯಾಕೆ ಆಗಿಲ್ಲ ಅಂದರೆ ಹೀಗೆ ಮುಂದುವರಿಸಿ ತುಂಬ ಚೆನ್ನಾಗಿ ಆಗುತ್ತವೆ. ಫ್ಯಾಮಿಲಿಯಲ್ಲಿ ತಮ್ಮ ತಂಗಿ ಅಂಥವ್ರಿಗೆ ಮದುವೆ ಮಾಡಿ ನೀವು ಒಳ್ಳೆ ಹೆಸರು ಬರೋ ಥರ ಮಾಡ್ಬೋದು. ಮನೆ ಕಟ್ತಾ ಇದೀವಿ ಸರ್, ಅರ್ಧಲ್ಲಿ ನಿಂತೋಯ್ತು ಯಾರು ಮಕರ ರಾಶಿನವ್ರು ಅಂದ್ಕೊಂಡಿರ್ತೀರೋ, ಬ್ಯಾಂಕಲ್ಲಿ ಆಟೋಮೆಟಿಕ್ ಲೋನ್ ಸಿಗ್ತವೆ. ಆ ಲೋನ್ ತೊಗೊಂಡು ಅಥವಾ ಬೇರೆ ಯಾರೋ ಹೆಲ್ಪ್ ಮಾಡ್ತಾರೆ, ಮನೆಯೇ ಕಟ್ಟಿ ಮುಗಿಸೋ ಟೈಮ್ ಈ ಮಕರ ರಾಶಿನವ್ರು ತುಂಬ ಚೆನ್ನಾಗಿರ್ತವೆ. ಎಲ್ಲ ವಿಷಯಕ್ಕೂ ತಡೆ ಇದ್ರೂ ಸುಮ್ಮನೆ ತಿರುಗಾಡ್ಕೊಂಡಿರ್ಬೇಕು, ಆದರೆ ಆ ಪ್ರಾಬ್ಲಮ್ ಸಾಲ್ವ್ ಆಗಿರೋದಿಲ್ಲ. ಸೊ ಅದು ಜೂನ್ ತಿಂಗಳಾದಮೇಲೆ ಎಲ್ಲ ವಿಷಯನೂ ಪಾಸಿಟಿವ್ ಮುಂದೆ ಹೋಗ್ತವೆ. ಫ್ಯಾಮಿಲಿ ವಿಷಯದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರ್ತವೆ. ಯಾವುದೋ ಒಂದು ವಿಷಯಕ್ಕೆ ಯಾವುದೋ ಒಂದು ಇಲ್ಲ ಮ್ಯಾಟ್ರಿಗೆ ಜಗಳ ಮಾಡಿಕೊಂಡು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದಕ್ಕೆ ಅದು ಒಂಥರ ಪಾಸಿಟಿವ್ ಟೈಮ್ ಆಗಿ ಜೂನ್ ಮಂತ್ ಮೇಲೆ ಪ್ಲ್ಯಾನ್ ಮಾಡ್ಕೋಬೋದು. ಆದರೆ 7ನೇ ಸ್ಥಾನದಲ್ಲಿ ಗುರು ಬರುತ್ತೆ. 7ನೇ ಸ್ಥಾನದಲ್ಲಿ ಗುರು ಬಂದರೆ ಈ ಮಕರ ರಾಶಿ ದೃಷ್ಟಿ ಬೀಳ್ತದೆ. ಆವಾಗ ಏನಾಗ್ತಂದ್ರೆ ಸಡನ್ ಆಗಿ ಯಾವುದೋ ಒಂದು ದುಡ್ಡು ಬರುತ್ತೋ ಚಾನ್ಸಸ್ ಮಕರ ರಾಶಿನವ್ರಿಗೆ ಇರ್ತವೆ. ದುಡ್ಡಿನ ಹಣಕಾಸು ವಿಷಯದಲ್ಲಿ ಪಾಸಿಟಿವ್ ಆಗಿ ನೀವು ಪ್ಲಾನ್ ಮಾಡಿಕೊಂಡು ಬರಬೇಕಾದ ಅಮೌಂಟ್ ನೀವು ಪ್ರಯತ್ನ ಮಾಡಿ ಅಮೌಂಟ್ ತಗೊಳ್ಳೋ ಟೈಮ್ ತುಂಬ ಚೆನ್ನಾಗಿರುತ್ತೆ. ಅದೇ ಥರ ಅಕ್ಟೋಬರ್ ತಿಂಗಳಲ್ಲಿ 8ನೇ ಸ್ಥಾನಕ್ಕೆ ಗುರುಗ್ರಹ ಹೋಗ್ತಾರೆ. ಆವಾಗ ಏನಪ್ಪ ಅಂದರೆ 8ನೇ ಸ್ಥಾನದಲ್ಲಿ ಸ್ಟೊಮಕ್ ಹೊಟ್ಟೆ ವಿಷಯದಲ್ಲಿ ಸ್ವಲ್ಪ ತೊಂದರೆಗಳು ಬರ್ಬೋದು. ಒಂದು 2 ತಿಂಗಳು ಇರ್ತವೆ ಅಷ್ಟೇ. ಅಕ್ಟೋಬರ್ ನವಂಬರ್ ಡಿಸೆಂಬರ್ ಟೈಮಲ್ಲಿ ಅದು ಸ್ವಲ್ಪ ಕ್ಯಾಪಿಟಲ್ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಅದೇ ಬಿಟ್ಟರೆ ಅಷ್ಟೊಂದು ತೊಂದರೆಗಳು ಇರೋದಿಲ್ಲ. ಆದ್ರೂ ಶನಿ ಮಹಾತ್ಮ 3ನೇ ಸ್ಥಾನದಲ್ಲಿ ಇರೋದು ಒಳ್ಳೆ ಪೊಸಿಷನ್ ಇದ್ದಾರೆ. ಸೊ ಇಂಥ ನೆಗೆಟಿವ್ ಪ್ರಾಬ್ಲಮ್ ಇದ್ರೂ ಪಾಸಿಟಿವ್ ಕೊಡೋ ಶನಿ ಮಹಾತ್ಮ 3ನೇ ಸ್ಥಾನದಲ್ಲಿ ಮೀನ ರಾಶಿಯಲ್ಲಿ ಇರೋದು ಎಲ್ಲ ವಿಷಯ ಯಾವುದೋ ಧೈರ್ಯವಾಗಿ ಮುಂದುವರಿಸ್ಕೊಂಡು ಡಿಸಿಷನ್ ತೊಗೋಬೋದು. 2ನೇ ಸ್ಥಾನದಲ್ಲಿ ರಾಹುಗ್ರಹ ಅಲ್ಲೇ ಇರ್ತಾರೆ. ಈ ವರ್ಷ ಕೊನೆಯಲ್ಲಿ ಮೇಲೆ ಚೇಂಜಸ್, ಇವಾಗ ಏನು ಚೇಂಜಸ್ ಇಲ್ಲ. ಗಾಡಿ ಓಡಿಸೋ ವಿಷಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದಿರ್ತವೆ. ತುಂಬ ಜನ ಗಾಡಿ ವಿಷಯದಲ್ಲಿ ಫೇಸ್ ಮಾಡಿರ್ತೀರ.
ಅದು ಸ್ವಲ್ಪ ಯಾರು ಇಷ್ಟು ದಿವಸ ಫೇಸ್ ಮಾಡಿಲ್ವೋ ಸ್ವಲ್ಪ ಕೇರ್ಫುಲ್ ಇರಬೇಕಾಗ್ತವೆ. ಆಲ್ರೆಡಿ ಬಂದಿರ್ತವೆ ಮಕರ ರಾಶಿನವ್ರಿಗೆ, ಯಾರು ಪ್ರಾಬ್ಲಮ್ ಫೇಸ್ ಮಾಡಿಲ್ವೋ ಸ್ವಲ್ಪ ಕೇರ್ಫುಲ್ ಆಗಿ ಲೇಟಾಗಿ ಬರ್ಬೋದು ಅಷ್ಟೇ. ಹೌಸ್ ವೈಫ್ ನನಗೇನಿಲ್ವಾ ಸರ್ ಅಂದರೆ ರಿಲೇಟಿವ್ ಹೆಲ್ಪ್ ಜಾಸ್ತಿ ಇರ್ತವೆ, ಒಳ್ಳೆ ಆದಾಯ ಇರ್ತವೆ. ಅದೊಂದು. ಫ್ಯಾಮಿಲಿ ವಿಷಯದಲ್ಲಿ ಇರೋದು ಸ್ವಲ್ಪ ಕನ್ಫ್ಯೂಷನ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲ ಎಂಡ್ ಆಗ್ಬೋದು. ಅಂತ ಸ್ಟೂಡೆಂಟ್ಗಳಿಗೆ ಏನಪ್ಪ ಅಂದರೆ ಸ್ಟಡಿ ವಿಷಯದಲ್ಲಿ ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ. ಮಕರ ರಾಶಿ ಹುಡುಗರಿಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಬರುತ್ತವೆ. ತುಂಬ ಜನ ಮಕರ ರಾಶಿನವರು ಏನೋ ಮೆಸ್ ಇರ್ತಾರೆ ನೋಡಿ, ಹೋಟೆಲ್ ಮೆಸ್, ಬಟ್ಟೆ ರಿಲೇಟೆಡ್ ಬಿಸ್ನೆಸ್ ಶುರು ಮಾಡೋ ಚಾನ್ಸಸ್ ಮಕರ ರಾಶಿನವ್ರು ಜಾಸ್ತಿ ಇರ್ತವೆ. ಸ್ವಲ್ಪ ಜನ ಗೌರ್ಮೆಂಟ್ ಜಾಬ್ ಸಿಗ್ತವೆ. ಸರ್ ಎಕ್ಸಾಮ್ ಬರೆದ್ಬಿಟ್ಟು ಕಾಯ್ತಾ ಇದ್ರೆ ಮಕರ ರಾಶಿನ ಗೌರ್ಮೆಂಟ್ ಜಾಬ್ ತುಂಬ ಚೆನ್ನಾಗಿ ಪಾಸಿಟಿವ್ ಇರ್ತವೆ. ಪ್ಲಾನ್ ಮಾಡಿ ಮುಂದುವರಿಸಿ. ಅಲ್ಲೇ ನಾವು ಶಾಪ್ ಇಟ್ಟಿದ್ದೀನಿ ಸರ್, ಅಂಗಡಿ ಇಟ್ಟಿನಿ, ಬಿಸ್ನೆಸ್ ಮಾಡ್ತೀನಿ ಅಂದರೆ ಅವ್ರು ಸ್ವಲ್ಪ ರೆನೋವೇಟ್ ಮಾಡೋ ಸಿಚುವೇಶನ್ ಬರುತ್ತೆ. ಬಟ್ ಏನಪ್ಪ ಅಂದರೆ ನಿಮ್ಮ ಕೆಲಸಕ್ಕೆ ಯಾರು ಇಟ್ಟಿರ್ತಾರೋ ಕೆಲಸದ ಸ್ವಲ್ಪ ಹಂಚ್ಕೊಂಡು ಹೋಗ್ಬೇಕು, ತುಂಬ ರಫ್ ಹೋಗಬಾರ್ದು. ಅದೇ ಥರ ನಿಮ್ಗೆ ಅವ್ರು ಸಪೋರ್ಟಿವ್ ಆಗಿ ಇರ್ತಾರೆ. ಕಾಂಟ್ರಾಕ್ಟ್ಗೆ ಯಾರು ವೆಯ್ಟ್ ಮಾಡ್ತಾ ಇದ್ದೀನಿ, ಟೆಂಡರ್ ಸಬ್ಮಿಟ್ ಮಾಡಿದ್ದೀನಿ ಬಂದಿಲ್ಲ ಅನ್ನೋರ್ಗೆ ಕೊಟೇಶನ್ ಕೊಟ್ಟಿದ್ದೀನಿ, ವರ್ಕ್ ಸಿಕ್ಕಿಲ್ಲ ಅವ್ರಿಗೆ ಅಂದರೆ ಇಂಥ ಮಕರ ರಾಶಿನವ್ರಿಗೆ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಅದು ಮುಂದುವರ್ಸ್ಕೋಬೋದು. ಕೆಲಸದಲ್ಲಿ ಇದ್ದೀನಿ ಸರ್, ನಿಮ್ಮ ಮಕರ ರಾಶಿ ಏನಂದರೆ ನಿಮ್ಗೆ ಇಮಿಡಿಯೇಟ್ ಬಾಸ್ ಎಲ್ಲ ಹೈಯರ್ ಬಾಸ್ ಅವ್ರ ಜೊತೆಯಲ್ಲಿ ಒಂಥರ ಹೊಂದಾಣಿಕೆ ಚೆನ್ನಾಗಿರ್ತವೆ. ಅವ್ರ ಸಪೋರ್ಟ್ ನಿಮಗೆ ತುಂಬ ಚೆನ್ನಾಗಿರ್ತವೆ. ಸೊ ಅದು ಚೆನ್ನಾಗಿದ್ರೆ ಗೊತ್ತಿರ್ಕೋಬೋದು, ಜಾಬಲ್ಲಿ ಒಂಥರ ಪ್ರಮೋಷನ್ ಎಲ್ಲ ವಿಷಯನೇ ಪಡ್ಕೋಬಹುದು. IT ಸ್ಟೂಡೆಂಟ್ ಆ ಫೀಲ್ಡಲ್ಲಿ ಇರ್ತಾರೆ ನೋಡಿ, IT ಸ್ಟೂಡೆಂಟ್ ಆಗಲಿ IT ಕೆಲಸದಲ್ಲಿ ಯಾರು ಇದ್ದಾರೋ ಇದು ಒಳ್ಳೆ ಟೈಮ್, ಪ್ಲ್ಯಾನ್ ಮಾಡ್ಕೋಬೋದು. ಯಾಕೆ ಎರಡಲ್ಲಿ ರಾಗು ಇರೋದು, IT ಫೀಲ್ಡ್ ಆಗಲಿ ನೀವು ಯಾವುದು ಹೇಳ್ತಿರೋ ಅದು ಯಾವುದು ನೀವು ಪ್ಲ್ಯಾನ್ ಮಾಡ್ತಿರೋ ಆ ವಿಷಯ ಪಾಸಿಟಿವ್ ಹೋಗ್ತವೆ. ಅದು ಬಿಟ್ಟರೆ ಮಕರ ರಾಶಿನವ್ರಿಗೆ ಭಯ ಬೀಳಬೇಕಾಗಿಲ್ಲ, ಒಳ್ಳೆ ಟೈಮ್, ಪ್ಲ್ಯಾನ್ ಮಾಡಿ ಸರ್. ಗುರುಗ್ರಹ ಜೂನ್ ತಿಂಗಳಾದ್ಮೇಲಿಂದ ಎಲ್ಲ ವಿಷಯದಲ್ಲಿ ಜಯ. ಮಕರ ರಾಶಿನ ರೆಡಿ ಆಗಿರ್ಬೇಕು. ನಮಸ್ಕಾರ, ಆಲ್ ದಿ ಬೆಸ್ಟ್.